ಸಂತೋಷದಲ್ಲಿ ಕುಣಿದಾಡ್ತಾ ಇದೆಯಲ್ಲ, ಏನಾಯ್ತು ಅಂಬರ? ಈ ಅಂಬರನ ಸಂತೋಷ ಗೊತ್ತಾಗ್ಲಿಲ್ವೇ? ಇಲ್ಲ, ಊರೇ ಸಂತೋಷ ಪಡುತ್ತಿದೆ. ಹೌದಾ? ಕೇಳಿಲ್ವೇನೋ? ಯಾವುದನ್ನ? ಒಂದು ಕಾಲದಲ್ಲಿ ನನಗೆ ಎಷ್ಟು ಅನ್ಯಾಯ ಮಾಡಿದವ, ಎಂತಹ ವಂಚನೆಗಳನ್ನ ಎಸಗಿದವ ಅಂತಹ ನನ್ನ ಮಾವ ಆ ಚಲಪತಿ ಈ ಹೊತ್ತಿಗೆ ಸತ್ತೇ ಹೋದನಂತಲ್ಲ. ಚಲಪತಿ ಸತ್ತನೋ? ನಿನಗೆ ತಿಳಿದೇ ಇಲ್ವೇ? ಈಗ ಗೊತ್ತಾಯ್ತು. ಅಯ್ಯೋ, ಆತ್ಮಹತ್ಯೆ ಮಾಡಿಕೊಂಡೇನಂತೆ. ಗೊತ್ತೆಯಾ? ಹೌದಪ್ಪ. ಆಗಲಿ. ಏನು ಗೊತ್ತೇ, ಎಲ್ಲೋ ಊರಿಡಿ ಸಾಲ ಮಾಡಿದ. ಹೌದೌದು. ತೀರಿಸುವುದು ಹೇಗೆ? ಅವತ್ತಾದ್ರೂ ನನ್ನನ್ನೇ ಮುಂದಿಟ್ಟುಕೊಂಡು ವ್ಯಾಪಾರ ಮಾಡುವುದಕ್ಕೆ ಹೊರಟು ಸಾಲ ತೀರಿಸುವುದಕ್ಕೆ ಮುಂದಾದ. ಈಗ ದಾರಿ ಇಲ್ಲ, ಮೈ ಮೇಲೆಲ್ಲ ಸಾಲ ಹೇಳ್ಕೊಂಡಿದ್ದ. ಆ ಕಾರಣಕ್ಕೋಸ್ಕರವಾಗಿ ಆತ್ಮಹತ್ಯೆಯನ್ನೇ ಮಾಡಿಕೊಂಡ. ಇಲ್ಲಿ ಬಿಡು. ಅಷ್ಟಕ್ಕೂ ನಿಜವಾಗಿ ನನ್ನ ಬದುಕನ್ನು ನಾನು ಎಣಿಸಿಕೊಳ್ಳುವುದು ಏನು? ಅವತ್ತು ನನ್ನ ಬದುಕಿಗೆ ನೀನು ದೇವರಾಗಿ ಒದಗಿ ಬರದೇ ಇರುತ್ತಿದ್ದರೆ ನಾನು ಬದುಕುತ್ತಿರಲಿಲ್ಲ. ನನಗೆ ಬದುಕು ಕೊಟ್ಟ ದೇವರು ನೀನು. ನಿಜವಾಗಿ ಅದು ನನಗೆ ಶಿಕ್ಷೆ ಕೊಟ್ಟು ನನಗೆ ಹಿಂಸೆ ನೀಡಿದ ನನ್ನ ಮಾವನಿಗೆ ಆ ದೇವರೇ ಸರಿಯಾದ ಶಿಕ್ಷೆ ಕೊಟ್ಟ. ಹೌದೌದೌದು. ಅವನು ಸಾಯುವ ಹಾಗೆ ಮಾಡಿದ. ದೇವರೇ ಬಂದು ನಿನ್ನ ಮಾವನನ್ನು ಕೊಂದದ್ದು. ಅನುಮಾನವೇ? ನಾನು ಯಾರು ಹೇಳು? ನನ್ನನ್ನು ಉಳಿಸಿದ ದೇವರು. ನಾನು ನಿನಗೆ ದೇವರು. ಹೌದು. ಅವನನ್ನು ಕೊಂದದ್ದು ದೇವರು. ದೇವರೇ. ಏನಾಡುತ್ತಿರುವೆಯೋ? ಅವನನ್ನು ಕೊಂದದ್ದು ದೇವರು. ಆ ದೇವರು. ನಾನು ನಿನಗೆ ದೇವರು. ಆದ್ರೆ ನೀನು ಉಳಿಸುವ ದೇವರೇ ಹೊರತು ನೀನು ಕೊಲ್ಲುವ ದೇವರಲ್ಲ. ನಾನು ಯಾಕೆ ಕೊಲ್ಲಬೇಕು? ಏನೇ ಇರಲಿ, ಕೊಲ್ಲುವವ ಕಾಯುವವ ಆ ದೇವರು ಒಬ್ಬನೇ. ಹೌದೇ ಹೌದು. ಯಾರೇ ಇರಲಿ ಸಾವಿನಲ್ಲಿ ಸಂಭ್ರಮವನ್ನು ಕಾಣಕೂಡ ಇಲ್ಲ.
ಪ್ರತಿಯೊಬ್ಬನ ಅವನವನ ಸಾವಿನಲ್ಲಿ ಸಾರ್ಥಕತೆಯನ್ನು ಕಾಣಬೇಕು. ಯೋಚನೆ ಮಾಡಿ, ಎಲ್ಲಿ ತನಕ ನಮಗೆ ವೈರ ಇರಬೇಕು? ವ್ಯಕ್ತಿ ಸಾಯುವ ತನಕ ಮಾತ್ರ. ರಾವಣನ ಅಳಿವಾದ ಬಳಿಕ ವಿಭೀಷಣ ತಿರುಗಿ ನೋಡ್ಲಿಲ್ಲಂತೆ ವೈರಿ ಶತ್ರು ಎನ್ನುವ ಹಾಗೆ ರಾಮಚಂದ್ರನೇ ಆಡಿದನಂತೆ. ಸಾಯುವ ತನಕ ಮಾತ್ರ ವೈರ ಇಟ್ಟು ಈಗ ಏನಿದ್ರು ನಿನ್ನ ಅಣ್ಣ, ಬೇಕಾದ ಅಂತ್ಯ ಸಂಸ್ಕಾರವನ್ನು ನೀನೇ ಮಾಡಬೇಕು ಎನ್ನುವ ಹಾಗೆ. ಆದರೆ ನನಗಿರುವ ತಾಯಿಯ ಕಡೆಯ ಸಂಬಂಧಿ ಹೇಳಿದರೆ ನನ್ನ ಮಾವ ಮಾತ್ರ. ಹೌದು, ಅವ ಸತ್ತಾಗಲೂ ನಾನಿಷ್ಟು ಸಂಭ್ರಮಿಸುತ್ತೇನಂತಾದ್ರೆ ನನಗಿಷ್ಟು ಹಿಂಸೆ ಕೊಟ್ಟಿದ್ದಾನೆ ಎನ್ನುವುದನ್ನು ಯೋಚನೆ ಮಾಡು. ಹೌದಲ್ಲ? ಆ ಕಾರಣಕ್ಕೋಸ್ಕರವಾಗಿ ಆ ದೇವರೇ ಶಿಕ್ಷೆ ನೀಡಿದನಲ್ಲ, ಅವನ ಅಳಿವಾಯಿತಲ್ಲ, ಇದು ನನಗೆ ಸಂತೋಷವನ್ನು ತಂದದ್ದು. ಒಂದು ಸತ್ಯ ಗೊತ್ತಾಯ್ತಲ್ಲ ನಿನಗೆ? ಯಾವುದದು? ಭೂಮಿಯ ಮೇಲ ಬೀಜ